ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಕೆಲಸ ಎಲ್ಲ ಮುಗೀತು. ಸೋಮ್ ಬಂದು ಊರಿಗೆ ಹೋಗಿದ್ದಾರೆ. ಅಂದರೆ ಅಮ್ಮ ಅಪ್ಪ ಇಬ್ರಿಗೂ ಹಾಸ್ಪಿಟಲ್ ಚೆಕಪ್ ಇತ್ತು ಅಂತ ಸೋಮ್ ಊರಿಗೆ ಹೊರಟರು. ಸೊ ನಾನು ಕುಶಿಮಾ ರಕ್ಷಿತ್ ಇಷ್ಟೇ ಇರೋದು. ಸೊ ಇನ್ನು ಕುಶಿಮಾ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ. ತಿಂಡಿ ಚಪಾತಿ ಎಗ್ ಬುರ್ಜಿ ಮಾಡಿದ್ದೆ ಇವತ್ತು ಅವಳಿಗೆ ಅಂತ. ಇನ್ನು ಬೇಬೆ ಕೆಲಸ ಆಯಿತು. ಟೈಮ್ ಬಂದು ಇವಾಗ 11 ಗಂಟೆ. ಇಂಟೀರಿಯರ್ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಇನ್ನು ಇಂಟೀರಿಯರ್ ಕೆಲಸ ಶುರು ಮಾಡಬೇಕಲ್ವಾ. ಸೊ ಅದಕ್ಕೆ ಇವಾಗ ಅವ್ರು ಅಲ್ಲಿ ಬರ್ತೀನಿ ಮನೆ ಹತ್ರ ಅಂತ ಹೇಳಿದ್ದಾರೆ. ಯಾವ್ಯಾವ ಥರ ಡಿಸೈನಿಂಗ್ ಏನು ಎತ್ತ ಅಂತೆಲ್ಲ ಅಲ್ಲೇ ನಿಂತ್ಕೊಂಡು ಯಾವ್ಯಾವ ಥರ ಬೇಕು ಅಂತ ನೋಡೋಕ್ಕೆ ಈಸಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅಲ್ಲಿಗೆ ಹೊರಟೆ. ಕೀರ್ತಿನೂ ಬರ್ತೀನಿ ಅಂತಂದರು. ಕೀರ್ತಿ ಸ್ವಲ್ಪ ಲೇಟ್ ಆಗುತ್ತೆ, ನಾನು ನೀವು ಹೋಗಿರಿ ನಿಖಿತ ಬರ್ತೀನಿ ಅಂತ ಹೇಳಿ. ಸೊ ಅದರಿಂದ ನಾನು ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮನೆಯೆಲ್ಲ ಕೆಲಸ ಮುಗಿಸ್ದೆ. ಪಾರ್ಸಲ್ ಬೇರೆ ಇದೆ, ಅದನ್ನು ಬೇರೆ ಕೊಡಬೇಕು. ಅಷ್ಟರಲ್ಲಿ ಬರಬೇಕು ಅಂತ ಅನ್ಕೋತೀನಿ ನಾನು. ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ನೋಡಿಕೊಂಡು ಬನ್ನಿ. ಮನೆ ಹತ್ರ ಏನೇನು ಅಪ್ಡೇಟ್ ಆಗಿದೆ ಏನು ಎತ್ತ ಅನ್ನೋದು ಹಾಗೆ ನಿಮ್ಗೆ ಒಂಚೂರು ತೋರಿಸ್ತೀನಿ. ಸುಮಾರು ಜನ ಹೊಸ ಮನೆ ಎಲ್ಲಿಗೆ ಬಂತು ನಿಖಿತ ಕೆಲಸ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಸೊ ನಾನು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಪದೇ ತೋರಿಸ್ತಾ ಇರೋ ನನಗೆ ಇಷ್ಟ ಆಗೋಲ್ಲ. ಅದಕ್ಕೇನೆ ನೋಡೋಣ. ಆದರೆ ಅಲ್ಲಿ ಡೀಪಾಗಿ ಇವಾಗ ಮೀಟಿಂಗ್ ಇರುತ್ತೆ, ಅಲ್ಲಿ ಡಿಸ್ಕಷನಲ್ಲಿ ಮುಳುಗೋಗ್ಬಿಟ್ರೆ ಖಂಡಿತ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಯಾರು ಇದ್ದರೆ ಮಾಡ್ಬೋದು, ಅಂದರೆ ಮಾಡೋರಿದ್ರೆ ವೀಡಿಯೋ ಕ್ಯಾಮ್ರಾ ಇಟ್ಕೊಂಡು. ಅದಕ್ಕೆ ಕೀರ್ತಿ ಕರೆದಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ನೋಡುವ. ಭಜನೆ ಮಾಡ್ತಾರೆ ದೊಡ್ಡ ಫ್ಲೋರಲ್ಲಿ. ಪತಿತ ಪಾವನ ಸೀತಾರಾಮ ಅಂತ ಹೇಳ್ಬಿಟ್ಟು ಭಜನೆ ಮಾಡ್ತಾರೆ. ಅಪ್ಪ ಕತ್ಲೇ ಇಲ್ಲೆಲ್ಲ, ಲೈಟು ಇಲ್ಲ. ನಾನು ಇವತ್ತು ಖುಷಿಯಮ್ಮನ್ನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗಿದ್ದೆ. ಕಸನ ಇಟ್ಟಿರಲಿಲ್ಲ, ಹೊರಗಡೆ ಮರ್ತ್ಬಿಟ್ಟಿದ್ದೆ. ನಾನು ಹೋಗಿ ಬರೋಷ್ಟರಲ್ಲಿ ಕಸ ನಮ್ಮ ಫ್ಲೋರಲ್ಲಿ ಬಂದು ತೊಗೊಂಡೋಗ್ಬಿಟ್ಟಿದ್ದಾರೆ. ಕಸ ಬೇರೆ ಜಾಸ್ತಿ ಇದೆ. ಮ್ಯಾಂಗೋ ಬೇರೆ ನಿನ್ನೆ ಜಾಸ್ತಿ ತಿಂದಿದ್ಲು ಖುಷಿಯಲ್ಲಿ. ಮತ್ತು ನಮ್ಮ ತರಕಾರಿ ಅದು ಬಿಡಿಸಿದ್ದೆಲ್ಲ ಕಸ ಎಲ್ಲ ಹಂಗೆ ಇದೆ. ಇವಾಗ ತೊಗೊಂಡೋಗ್ತಾರೋ ಇಲ್ವೋ ನೋಡಬೇಕು. ಕಸ ಡಸ್ಟ್ಬಿನ್ ಬೇರೆ ಹೊರಗಡೆನೇ ಇದೆ. ಇನ್ನು ಕ್ಲೈಮೇಟ್ ಅಂತೂ ಬಿಸಿಲಿಲ್ಲ ಜಾಸ್ತಿ, ಚೆನ್ನಾಗಿದೆ. ನೋಡ್ಬೇಕು, ಮಧ್ಯಾಹ್ನದ ಮೇಲೆ ಬಿಸಿಲಾಗ್ಬಿಡುತ್ತೆ. ನೋಡಿ ಹೆಂಗಾಗ್ತಾಯಿದೆ ಅಂತೇಳಿ. ಇಲ್ಲೊಂದು ಬರ್ತಾಯಿದೆ, ಇವತ್ತು ಇದೊಂದು ಹೊಸದು ಬಂದಿದೆ. ನಾನು ಅದೇ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಸ್ವಲ್ಪ ಇದೆಲ್ಲ ಕಮ್ಮಿ ಆಗ್ತಾಯಿದೆ. ನೋಡಿ ಈ ಕಡೆ ಎಲ್ಲ ಜಾಸ್ತಿ ಇದ್ದಿದ್ದೆಲ್ಲ, ಈ ಕಡೆ ಎಲ್ಲ ಇದ್ದಿದ್ದೆಲ್ಲ ಕಂಪ್ಲೀಟ್ ಖಾಲಿ ಆಯಿತು. ಇಲ್ಲಿ ಇದೊಂದು ಮಾರ್ಕ್ ದೊಡ್ಡದಾಗ್ಬಿಟ್ಟಿತ್ತು. ಸೊ ಅದರಿಂದ ಇದೊಂದು ಮಾರ್ಕ್ ಹೋಗ್ತಾಯಿದೆ, ಈ ಕಡೆ ಹೋಗ್ತಾಯಿದೆ, ಈ ಕಡೆ ಒಂದು ಸ್ವಲ್ಪ ಇದೆ. ಇದನ್ನು ಅದು ಎಲ್ಲ ಹೋಗಿಸ್ಕೋಬೇಕು. ಅಪ್ಪ ಈ ಥರ ನನಗೆ ತುಂಬ ವರ್ಷ ಆಗಿತ್ತು ಈ ಥರ ಬಂದು. ಮನೆ ಹತ್ರ ಮೀಟಿಂಗ್ ಮಾಡ್ತಾಯಿದ್ದೀವಿ, ಮನೆ ಹತ್ರ ಇದ್ದೀವಿ. ಸೊ ಅಮ್ಮ ಕರ್ಕೊಂಡು ಇಲ್ಲಿಗೆ ಬಂದವ್ರೆ. ಹಾಸ್ಪಿಟಲ್ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಅಂತ ಅಂದ್ರಂತೆ, ಅದಕ್ಕೋಸ್ಕರ ಇಲ್ಲೇ ಬಂದವ್ರೆ. ನನಗಾದರೂ ಟೈಮ್ ಆಗೋಯ್ತು, 1 ಗಂಟೆ. ಇವಾಗ ಮತ್ತೆ 1 ಕಾಲಿಗೆ ಹೊರಡಬೇಕು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಊಟಕ್ಕೆ ಅಂತ ಬಂದವ್ರೆ. ಊಟ ಮುಗಿಸ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ. ಯಾಕಂದರೆ ಬೆಂಗಳೂರಲ್ಲೇ ಚೆಕಪ್ ಇದ್ದಿದ್ದು. ಸೊ ಬ್ಯಾಂಕೆಲ್ಲ ಸ್ವಲ್ಪ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ಬಂದವ್ರೆ. ಹೋಗಿ ಏನಾದ್ರು ಮಾಡ್ಕೊಡ್ಬೇಕು ಅಂತ ಚಪಾತಿ ಕುರ್ಚಿ ಮಾಡಿದ್ರೆ ಚಪಾತಿನೂ ಇಲ್ಲ ಇವಾಗ ಬೇರೆ. ಸೊ ನೋಡಿ ಏನಾಗುತ್ತೆ ಅಂತ. ನನಗೆ ಇದು ಒಂಥರ ಸರ್ಪ್ರೈಸ್ ಥರನೇ. ಯಾಕಂದರೆ ಸೋಮ್ ಹೇಳೇ ಇರಲಿಲ್ಲ ನನಗೆ ಅಮ್ಮನ ಕರ್ಕೊಂಡು ಬರ್ತಾಯಿದ್ದೀನಿ ಮನೆಗೆ ಅಂತ ಹೇಳಿ. ಹಾಸ್ಪಿಟಲ್ ಕರ್ಕೊಂಬಂದು ಅಲ್ಲೇ ಬಸವನಗುಡಿ ಅದೆಲ್ಲೆಲ್ಲ ಹೋಗಬೇಕಾಯ್ತು ಚೆಕಪ್ಪು. ಅಲ್ಲಿ ಮುಗಿಸ್ಕೊಂಡು ಲೇಟ್ ಆಗಿಬಿಡುತ್ತೆ, ಹಾಗೆ ಹೊರಟ್ಬಿಡ್ತೀವಿ ವಾಪಸ್ ಊರಿಗೆ ಅಂತ ಸೋಮ್ ಹೇಳಿದರು. ಹಿಂದಿನ ದಿನವೇ ಹೋಗಿ ಗುರುವಾರ ಸಂಜೆನೇ ಹೊರಟರು. ಆಗಲೇ ಒಂದು 4 ಗಂಟೆ ಆಗಿತ್ತು ಹೊರಟು. ಊರಿಗೆ ಹೋಗಿ ಇದ್ದು ನೈಟ್ ಸ್ಟೇ ಮಾಡಿಕೊಂಡು ಬೆಳಗ್ಗೆನೇ 7 ಗಂಟೆ 8 ಗಂಟೆಗೇನೋ ಅಲ್ಲಿಂದ ಹೊರಟು ನೆಕ್ಸ್ಟ್ ಏನು ಕೆಲಸ ಮುಗಿಸ್ಕೊಂಡು ಆಮೇಲೆ ಹಂಗೆ ವಾಪಸ್ ಹೊರಟ್ಬಿಡ್ತೀವಿ. ನಿಖಿತ ಬರಲ್ಲ, ಯಾಕಂದರೆ ಶನಿವಾರ ಮತ್ತೆ ಅಮ್ಮಂಗೆ ಇಬ್ರಿಗೂ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು. ನಾನು ಹಂಗೆ ಅಂದ್ಕೊಂಡು ಸುಮ್ಮನೆ ಇದಾದರೂ ಬರ್ತೀರಾ ಅಂತ ಕೇಳಿದೆ, ಇಲ್ಲೇನಾರು ಅಡುಗೆ ಮಾಡಬೇಕಂತ. ಇಲ್ಲ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ಸಡನ್ನಾಗಿ ನನಗೆ ಅದು ಇಂಟೀರಿಯರ್ ಡಿಸೈನ್ ಅಲ್ಲಿ ಎಲ್ಲ ಪ್ಲ್ಯಾನ್ ಹೇಳ್ತಾ ಇದ್ದೀನಿ. ಸಡನ್ನಾಗಿ ಬಂದು ಹಿಂಗೆ ಬರ್ತಾಯಿದ್ದೀವಿ ಮನೆಗೆ ಊಟಕ್ಕೆ ಅಂತಾರೆ. ಏನು ಮಾಡಿಲ್ಲ, ಒಳಗೆ ಚಪಾತಿ ಬುರ್ಜಿ ಅಷ್ಟೇ ಮಾಡಿರೋದು. ಮೊಸರು ತೊಗೊಂಡು ಬಾ ಅಂತ ಹೇಳಿದ್ರು. ನಾನು ಅಯ್ಯೋ ಮೊಸರೇನು ಬೇಡ ಇರಿ ಅಂತ ಹೇಳ್ಬಿಟ್ಟು ಅಲ್ಲಿ ಬೇಗ ಮುಗಿಸ್ಕೊಂಡು ಓಡಿ ಬಂದೋಳೆ. ಟೊಮೊಟೊ ಸಾರು ಹೆಂಗೆ ಮಾಡಿದ್ದೀನಿ ಗೊತ್ತಾ, ಪಟಪಟ ಅಂತ ಒಂದು 10 ನಿಮಿಷದಲ್ಲಿ ಮಾಡಿರೋದು ನಾನು. ಇದನ್ನು ಮಾಡಿಬಿಟ್ಟು ಇವಾಗ ಅಮ್ಮಂಗೆ ಊಟಕ್ಕೆ ಕೊಟ್ಟೆ. ಸೋಮು ಅವರು ಕೂಡ ಹಾಕ್ಕೊಂಡು ಊಟ ಮಾಡ್ತೀನಿ ಬಿಡು ಅಂತ ಹೇಳ್ತಿದ್ರು. ಅಮ್ಮ ಊಟ ಮಾಡೋಕ್ಕಾಗಲ್ಲಮ್ಮ ನನಗೆ ಅಂತ ಹೇಳಿದ್ರು. ಸೊ ಆಮೇಲೆ ಸ್ವಲ್ಪ ಊಟಕ್ಕೆ ಕೊಟ್ಟು ನನಗೆ ಕೆಳಗಡೆ ಪಾರ್ಸಲ್ ಕೊಡಬೇಕಾಯಿತು, ಅಲ್ಲಿಗೆ ಹೋದೆ. ಸರಿ ಬರ್ತೀರಾ ಮತ್ತೆ? ಇಲ್ವಾ? ಸರಿ. ಹೀಗೆ ತಲೆನೋವು ಶುರು ಹೊಡ್ತು. ವಿಕ್ಸ್ ಹಾಕ್ಕೊಂಡೆ ಕಣ್ಣಿಗೆಲ್ಲಲ್ಲಿ, ಕಣ್ಣೆಲ್ಲ ಸೆಲ್ಲದಾಗುತ್ತೈತೆ. ಕೆಳಗಡೆ ಪಾರ್ಸಲ್ ತೊಗೊಂಡು ಬೇರೆ ಬಂದ್ರಾ, ಅಲ್ಲಿ ಕೊಡೋಕ್ಕೆ ಅಂತ ಹೋದೆ. ಅಷ್ಟರಲ್ಲಿ ಇವರು ಊಟ ಮಾಡಿಬಿಟ್ಟು ಹೊಡ್ತಾರೆ. ಪಾಪ ಟೈಮ್ ಇಲ್ಲ.
ಆಯ್ತಾಯ್ತು, ಇವಾಗ ಹೋಗಿತ್ತಾನೆ ಹೊರಗಡೆ. ಆಯಿತು ಆಯಿತು, ಹಾಗೆ ಆಯಿತು ಮಗಳೇ. ನೋಡಿ ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ 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 ಎಲ್ಲಿ ಎಲ್ಲಿ ನನ್ನ ಪರಿ, ಎಲ್ಲಿ ನನ್ನ ಮಗಳು, ಎಲ್ಲಿ ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು, ನನ್ನ ಮಗಳು, ನನ್ನ ಪೊರು ಇದು. ಸೊ ಮತ್ತು ಹಾಸ್ಪಿಟಲ್ಗೆ ಬಸವನಗುಡಿಗೆ ಹೋಗ್ಬೇಕನ್ಸುತ್ತೆ ಪಾಪ ಅವರು. ಬಸವನಗುಡಿ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು ಪಾಪ. ಇಲ್ಲೇ 1:15 ಆಯಿತು. ನನಗೆ ಸೋಮ ಮೊಸರು ತಗೋಬಾ ಅಂದರು ಫ್ರೆಂಡ್ಸ್. ನೋಡಿ ಮೊಸರು ತಗೋಬಾ, ಮೊಸರು ತಗೊಂಡು ಬಾ ಅಂದರು. ನಾನು ಪಾಪ ಏನು ಗೊತ್ತಾ, ಇವತ್ತು ಏನೋ ಸೋಮು ಮೊಟ್ಟೆ ತಿನ್ನಲ್ಲ ಅಂತ ಹೇಳಿದ್ರು. ಇವತ್ತು ಪ್ರದೋಷ ಅಂತ ಏನೋ ಬರುತ್ತೆ ಶಿವಂದು, ಅದನ್ನು ಏನು ಮಾಡ್ಕೋತೀನಿ, ಇವತ್ತು ತಿನ್ನಲ್ಲ ನಿಖಿತ್ ಅಂದರು. ಚಪಾತಿ ಗುರ್ಜಿ ತಿನ್ನಲ್ಲ, ಅಮ್ಮನೂ ತಿನ್ನಲ್ಲ ಅಂದರು. ಆದರೂ ನಾನೇ ಒಂದು ಸ್ವಲ್ಪ ಕೊಟ್ಟೆ ಚಪಾತಿ ಜೊತೆಗೆ. ಸಾಂಬಾರು ಚೆನ್ನಾಗಿತ್ತು ಅಂದರು. ದಿಢೀರ್ ಅಂತ ಮಾಡಿದ್ರು ಕೂಡ ಹೆಂಗೋ ಸಾಂಬಾರು ಚೆನ್ನಾಗಿತ್ತು. ಒಟ್ಟನೇ ಮೊಸರನ್ನ ತಿನ್ನೋದಕ್ಕಿಂತ ಏನೋ ಒಂದು ತಿನ್ಕೊಂಡು ಹೋದ್ರಲ್ಲ, ಅದೇ ನಮಗೆ ಒಂದು ಸ್ವಲ್ಪ ಖುಷಿ ಅಂತಂದರೆ. ಬೊಟ್ಟೆಲ್ಲ ಉದ್ರೋಗ್ಬಿಟ್ಟೈತಿ. ಇವಾಗ 1:15 ಟೈಮು. ಇವಾಗ ಖುಷಿನ ಹೋಗಿ ಸ್ಕೂಲಿಂದ ಕರ್ಕೊಂಬರ್ಬೇಕು. ಹೋಗಿ ಒಂದು ರೌಂಡ್ ಹಂಗೆ ಕರ್ಕೊಂಡು ಬಂದುಬಿಡ್ತೀನಿ. ಬಾಬು ನೀನು ಬಾ, ನೀನು ತಗೋ ಬ್ಯಾಗ್ ತಗೋ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ. ಓಕೆ, ಇಬ್ರೂ ಕೂರಿಸ್ಕೋತೀನಿ ಬನ್ನಿರಿ. ಮಕ್ಕಳನ್ನ ಇಬ್ರು ಕರ್ಕೊಂಬರಷ್ಟು ನಂಗೆ ಸಾಕು ಬೇಕೋ ಮಾಡೋಕ್ಬಿಟ್ರು ಫ್ರೆಂಡ್ಸ್. ಅಪ್ಪ ಇಬ್ಬರು ಮುಂದೆ ಕೂತ್ಕೋಬೇಕು ಅಂತಾರೆ. ನಾಳೆಯಿಂದ ನಾನು ಹೋಗಲ್ಲ ಕೀರ್ತಿ. ಅಪ್ಪ ಇಬ್ರು ಮುಂದೆ ಕೂತ್ಕೋಬೇಕು ಅಂತ ಅಳ್ತಾರೆ. ಕೂತ್ಕೊಳ್ಳಿಲ್ಲ, ಸರ್ಪ್ರೈಸ್ ಕೊಡ್ತೀನಿ ಅಂದ್ರೆ ಕೂತ್ಕೊಳ್ಳಿಲ್ಲ. ನೀವೇ ಕರ್ಕೊಬನ್ನಿ ನಾಳೆಯಿಂದ. ಅಳ್ಬಾರ್ದು, ಅದೇ ಅವನು ಪ್ರೆಸ್ ಮಾಡ್ದ ಇದು ಲಿಫ್ಟು ಅಂತ. ಹೌದಾ? ನನ್ನ ಮಗಳು ಎಷ್ಟು ದೊಡ್ಡವಳು ಆಗಿದ್ದಾಳೆ ಅಂದರೆ, ನನ್ನ ಕೆಲಸ ನಾನು ಈ ಕಡೆ ಮಾಡ್ಕೊಳ್ತಾ ಇದ್ರೆ ನನ್ನ ಮಗಳು ಏನು ಕೆಲಸ ಮಾಡ್ತಾಳೆ ನೋಡಿ, ನನಗೆ ತೋರಿಸ್ತೀನಿ. ನಂಗೆ ಒಂಥರ ಎಷ್ಟು ಖುಷಿ ಅಂತ ಅನಿಸುತ್ತೆ ಗೊತ್ತಾ. ನೋಡಿ ನನ್ನ ಮಗಳು ಹೋಮ್ ವರ್ಕ್ ಮಾಡ್ತಾವಳೆ ಫ್ರೆಂಡ್ಸ್. ನೋಡಿ ಏನು ಬರ್ತಿದೆ ಬಂಗಾರು, ನೋಡಿ 1 ಬರ್ದಿದೆ. ಆಮೇಲೆ ಈ ಕಡೆ ನೆನ್ನೆ ಏನು ಮಾಡಿದ್ದೀರಾ? ನೆನ್ನೆ ಕಲರಿಂಗ್ ಮಾಡಿದೆ, ಸ್ಟಾರ್ ತಗೊಂಡಿದೆ ನನ್ನ ಬೇಬಿ. ಇವಾಗ ಇಲ್ಲಿ 1 ಮಾಡಿದೆ, 1 ಬರ್ದಿದೆ, ಕಾಣಿಸ್ತಿದ್ಯಾ? ಇವಾಗ ಇಲ್ಲಿ 2 ಅಂದರೆ ಅವಳು ಗೊತ್ತಾಗಲ್ಲ, ಡಾಟ್ ಹಾಕ್ಕೊಟ್ಟಿದ್ದೀನಿ ಫುಲ್ಲು ಕಂಪ್ಲೀಟಾಗಿ. ನಾನು ಅಲ್ಲಿ ಕೆಲಸ ಪ್ಯಾಕಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಇವ್ರಿಗೆ ಈ ಕಡೆ ಕೆಲಸ ಕೊಟ್ಟು ನಾವು ಆ ಕಡೆ ಕೆಲಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಪರಿ ನೋಡಿ, ಪರಿನ ಹೊರಗಡೆ ಹಾಕ್ಬಿಟ್ಟಿದ್ದೀನಿ. ಬಂದು ಅವಳನ್ನ ಇದು ಮಾಡಿಸ್ತಾಯಿದ್ಲು, ಅವಳು ಡೈವರ್ಟ್ ಆಗ್ತಾಯಿದ್ಲು. ಅದಕ್ಕೋಸ್ಕರ ಆಮೇಲೆ ಇದನ್ನೆಲ್ಲ ಅವಳು ಏನೇನು ಇಟ್ಟಿದ್ದಾಳೆ ಅದೆಲ್ಲ ಕಚ್ಕೊಂಡು ಹೊಡೋಗೋದು ಪರಿ. ಅದಕ್ಕೋಸ್ಕರ ಇವಳು ಡೈವರ್ಟ್ ಆಗ್ತಾಳೆ ಅಂದ್ಬಿಟ್ಟು ಅವಳನ್ನು ಹೊರಗಡೆ ಹಾಕಿ ನೀನು ಅಲ್ಲೇ ಇರೋ ಆರಾಮಾಗಿ ಅಂದ್ಬಿಟ್ಟು ಇವಳನ್ನು ಈ ಕಡೆ ಇದು ಮಾಡಿದ್ದೀನಿ. ಈ ಕಡೆ ಬಂದರೆ ಇಲ್ಲಿ ನೋಡಿ ಸೀರೆಲೆ ಮುಳುಗಿಸ್ಬಿಟ್ಟಿದ್ದೀನಿ. ನನ್ನ ಮಗನಿಗೆ ಮಲ್ಗೋಕ್ಕೂ ಜಾಗ ಕೊಟ್ಟಿಲ್ಲ, ಹಂಗೆ ಮಾಡಾಕ್ಬಿಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೆ ಅಲ್ವ ಆವಾಗಲೂ, ಮಲ್ಗೋಕ್ಕೆ ಅಮ್ಮ ಏನಮ್ಮ ಇದು ಅಂತಾನೆ ಅಂತ ಹಂಗೆ ಮಾಡಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಫುಲ್ ಕಂಪ್ಲೀಟಾಗಿ ತೆಗ್ದಿಡಬೇಕು. ಇವತ್ತೊಂದು ಸ್ವಲ್ಪ ನೆನ್ನೆ ಎಲ್ಲ ಇದೆಲ್ಲ ಇದು ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಓಕೆ, ಇವಾಗ ನಮ್ಮ ಮೇಡಮ್ ಮುಗಿಸೋಷ್ಟರಲ್ಲಿ ನಾವು ನಮ್ಮ ಕೆಲಸನ ಏನಿದೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಹೆಡೇಕು ಜಾಸ್ತಿ ಆಗ್ಬಿಟ್ಟಿದೆ. ಅದು ಒಂದು ಸತಿ ಬಂದುಬಿಟ್ರೆ ಬಿಡಲ್ಲ, ಅದಕ್ಕೆ ಕಣ್ಣೆಲ್ಲ ಬ್ಲರ್ ಆದಂಗೆ ಆಗ್ತಾಯಿತ್ತು. ನಾನು ಏನು ಮಾಡ್ತಿದ್ಯಮ್ಮ? ನೀನು ಹೋಗಮ್ಮ, ನೀನು ಹೋಗು, ನಾನು ಕೆಲಸ ಮಾಡ್ತಾಯಿದ್ದೀನಿ ಕಣಮ್ಮ ಅಂತೆ. ಸುಬಕ್ಕ ಅಲ್ಲೆಲ್ಲ ಕಣೆ ಡಾಟ್ ಇಲ್ಲಿಂದ ಬರೀ ಇದು ಅದಲ್ಲ. ಓಕೆ, ಇವಾಗ ಏನೋ ಸ್ವಲ್ಪ ಕಾಫಿ ಮಾಡು ರಶಿತಾ, ಕಾಫಿ ಮಾಡಿಬಿಡ ಪ್ಲೀಸ್, ಕಾಫಿ ಮಾಡಿಬಿಡು. ಇವಾಗ ಕಾಫಿ ಮಾಡ್ತಾರೆ. ರಿಧಿ ಕೂಡ ಬಂದೋಳೆ ಇವತ್ತು. ರಿಧಿ ಕೀರ್ತಿ ಮಗಳು, ಯಾಕಂದರೆ ಅವ್ರದ್ದು ವೈಫೈ ಸ್ವಲ್ಪ ರೀಚಾರ್ಜ್ ಆಗ್ತಾಯಿಲ್ಲ, ವೈಫೈ ಕನೆಕ್ಷನ್ ಇದಾಗ್ಬಿಟ್ಟಿದೆ. ಅಬಾಕಸ್ ವೈಫೈ ಬೇಕಾಗಿತ್ತು ಅವಳು ಇದು ಮಾಡೋಕ್ಕೆ, ಅದಕ್ಕೋಸ್ಕರ ಇಲ್ಲಿ ಕಳಿಸೋರೆ. ರಿಧಿ ರೂಮ್ಗೆ ಹಾಕಿದ್ದೀನಿ, ಅವಳು ಅಬಾಕಸ್ ಹೇಳಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ಆದರೆ ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅವಳು ಓದ್ಕೊತಿದ್ದಲ್ಲ, ಅದಕ್ಕೆ ಖುಷಿ ಬೇಡ ಬಾ. ಆದ್ದರಿಂದ
ಕಣ್ಣೆಲ್ಲ ಮಂಜು ಥರ ಆಗ್ತದೆ. ತಲೆನೋವು ಬಂದುಬಿಟ್ರೆ ಹೆವಿ, ನನಗೆ ಫೋನ್ ನೋಡೋಕ್ಕಾಗಲ್ಲ ಜಾಸ್ತಿ. ಅದರಲ್ಲೂ ಅಡ್ರೆಸ್ಗಳು ಕಳಿಸಿರ್ತಾರಲ್ಲ ಅದನ್ನೆಲ್ಲ ನಾನು ಬರೆಯೋದಕ್ಕೆ ಆಗೋದಿಲ್ಲ, ನಂಬರ್ಗಳು ಕಾಣಿಸ್ತಾ ಇಲ್ಲ, ಸ್ವಲ್ಪ ಬ್ಲರ್ ಆಗ್ತಾಯಿದೆ. ಅದಕ್ಕೆ ಸ್ಪೆಕ್ಸ್ ಹಾಕೊಂಡೆ. ಈ ಅಪರೂಪಕ್ಕೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಒಂಥರ ಏನಿಂಗೆ ಅಂದರೆ ಸಾಕು ತಲೆಗಿರ್ರ ಅಂತ ಅಂದರೆ ಹಾಕೊಳಂಗಾಗುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ಕೊಂಡಂಗೆ ಮಾಡ್ತಾಯಿದ್ದೆ. ಆರ್ಡರ್ ನಿಧಾನ ತೊಗೊತಾ ಇದ್ದೀನಿ, ಬರಿತಾ ಇದ್ದೀನಿ. ಸರಿ ರಕ್ಷಿತ್, ಮೂಕನಾಗಬೇಕು. ರಕ್ಷಿತ್ ಇವಾಗ ಏನು ಬ್ಯುಸಿ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಬಂದ್ಬಿಟ್ಲ ಒಳಗಡೆ, ಕರ್ಕೊಬಂದ್ಬಿಟ್ಟ ಖುಷಿ ಒಳಗಡೆ ಅವಳನ್ನ. ಓ ನೋಡಿ ನೋಡಿ. ಓಕೆ ಫ್ರೆಂಡ್ಸ್, ನಂಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊತೀನಿ. ನನಗೆ ಕೈಮಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಮತ್ತು ತರಕಾರಿ ಸಾಂಬಾರು ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ನಾನು ಹೇಳಿದೆ ಅಮ್ಮ ಬರ್ತಾರೆ ಅಂತ ಅನ್ನೋಗಿರೋ ತರಕಾರಿ ಸಾಂಬಾರು ಏನಾರು ಮಾಡ್ತೀನಿ ಅಂತ. ಸೋಮ್ಯ ಯಾವಾಗ ಕರ್ಕೊಂಬರಲ್ಲ ಅಂತ ಅಂದರು. ಅಯ್ಯೋ ಕರ್ಕೊಂಬರಲ್ಲ ಅಂತ ಇನ್ನೇನು, ಯಾಕೆಂದರೆ ಅದು ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ರಕ್ಷಿತ್ ತಿನ್ನಲ್ಲ, ಕುಶಿಮಾ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಯಾರು ಮನೇಲಿ ಒಂದು 3-4 ಜನ ಇದ್ದರೆ ತರಕಾರಿ ಸಾಂಬಾರು ತಿನ್ನೋದಕ್ಕೆ ಚೆಂದ. ಅದೇ ಮನೇಲಿ ನಾನೊಬ್ಬಳೇ ಅಂದರೆ ಅದನ್ನು ಒಂದು 5 ದಿನ ಒಂದು ವಾರ ಇಟ್ಕೊಂಡು ತಿನ್ನಬೇಕೇನೋ ನಾನು. ಅದಕ್ಕೋಸ್ಕರ ನಾನಿಲ್ಲ ಸರಿ ಅಂದ್ಬಿಟ್ಟು ಸುಮ್ಮನಾಗಿದೆ. ಮಟನ್ ತೊಗೊಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಮೇಲೆ ಕುಶಿಮನ ಸ್ಕೂಲಿಗೆ ಬಿಡೋಕ್ಕೆ ಹೋದ್ನಲ್ಲ, ಹೋದಾಗ್ಲೇ ಮಟನ್ನು ಕೂಡ ತೊಗೊಂಡು ಬಂದು ಸಂಜೆ ಆದಂಗೆ ಅಡುಗೆಗೆ ಮಾಡ್ತಾಯಿದ್ದೀನಿ. ಕೀರ್ತಿವ್ರಿಗೂ ಇಲ್ಲಿಗೆ ಬಂದುಬಿಡಿ ಕೀರ್ತಿ ಊಟಕ್ಕೆ ಅಂತ ಹೇಳಿದೆ, ಅವರು ಕೂಡ ಬಂದರು. ತೋರಿಸ್ತಿದ್ಯಾ? ಬಿ ಪಿ ಚೆಕ್ ಮಾಡಿಸ್ಕೋತವ್ರೆ ಫ್ರೆಂಡ್ಸ್, ಇಬ್ಬರು ಬಿ ಪಿ ಚೆಕ್ ಮಾಡ್ಕೋತವ್ರೆ. 151 ಇರೋ ಖುಷಿ ಇಷ್ಟ ಮಾಡಬಾರ್ದು, ಹಂಗೆ ಸ್ಟಾರ್ಟ್ ಆದಮೇಲೆ ಹಂಗೆ ಮಾಡಬಾರ್ದು. ಎಷ್ಟು ಬರುತ್ತೆ ನೋಡೋಣ. ನಾರ್ಮಲ್ ಇರುತ್ತೆ. 124. ನೀನು ಟ್ರೈ ಮಾಡ್ತೀಯಾ? ಖುಷಿಗೆ ಇವಳು ಮುದ್ದೆ ತಿನ್ನಲ್ವಂತೆ, ಅನ್ನ ಬೇಕು ಅಂತ ಅಂದ್ರು. ಮುದ್ದೆ ತಿನ್ನಲ್ವಂತೆ. ಹೌದು, ಇನ್ನೇನು ಮನೆ ತಿನ್ನಲ್ವಾ? ಏನಿಲ್ಲ, ತಿಂತಾಳೆ. ಮುಂಚೂರು ಮುದ್ದೆ ನೋಡಿ, ಸಾರು ಎಷ್ಟು ಚೆನ್ನಾಗಿ ಅಯ್ಯೋ ಚೆನ್ನಾಗಿದೆ. ನಿಕ್ಕಿತ ಮುದ್ದೆ ಸಾರು ಕೈಮಾ ಚೆನ್ನಾಗಿದೆ. ಕೈಮಾ ಚೆನ್ನಾಗಿದೆ. ಬಟ್ ಇವತ್ತು ಗ್ರೀನಿಶ್ ಇಲ್ಲ, ರೆಡ್ಡಿಶ್ ಇದೆ. ಕೊತ್ತಂಬರಿ ಯಾವಾಗಲೂ ರೆಡ್ಡೇ ಇರುತ್ತೆ, ಇನ್ನೇನು. ನಾನೇ ಹೊಸ್ದಾಗಿ ತಿಂತಿದ್ದೀನ ಅವ್ರ ಮನೇಲಿ. ನಾನು ಹೊಸ್ದಾಗಿ ತಿಂತಿದ್ದೀನಾ? ಚೆನ್ನಾಗಿದೆ. ಸೋಮು ಮಧ್ಯಾಹ್ನ ಹೇಳಿದ್ರು ಅಲ್ವಾ, ಅವರು ಬಂದು ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಪ್ಲಾನೇ ಇಲ್ಲ. ಅಲ್ಲ, ಈಗ ಮಾಡೋದನ್ನ ಮಧ್ಯಾಹ್ನ ಮಾಡಿದ್ರೆ ಹೋಗಿರೋದು. ಅವ್ರು ಒಂಚೂರು ತಿಂದ್ರು. ಸ್ಕೂಲಿಗೆ ಬಿಟ್ಬಿಟ್ಟೆ ತಂದ್ಬಿಡ್ತಾ ಇದೆ ಮಟನ್. ಹೌದು, ಮಾಡ್ಕೊಟ್ಟು ಬೇಕಾ ಬಾಕ್ಸ್ ಕಳಿಸ್ಕೊಟ್ಬಿಡ್ತಾ ಇದೆ ಊರಿಗೆ. ಋಣ ಇಲ್ಲ ಬಿಡಿಬೋದು. 3986 ಎಕ್ಸೈಟ್ಮೆಂಟ್ ಮಜಾ. ಏನದು ಮಸಾಜ್ ಮಾಡೋದು, ಮಸಾಜ್ ಮಾಡೋದು. ನನ್ನ ಮಗನೇ ಈಗ ಮಾಡಕ್ ಹೋಗಿ ಆಮೇಲೆ ಬಿದ್ದಿದ್ದು 4 ಸರಿ 3 ಸರಿ 4 ಸರಿ ಬಿದ್ದಿದ್ದೆ. ಇನ್ನೊಂದ್ ಸರಿ ಬಿದ್ದರೆ ಒಬ್ರು ಏನ್ ಮಾಡ್ಕೊ ಬರ್ತೀಯ? ಮೇಕಪ್ ಮಾಡ್ಕೊ ಬರ್ತಾಳಂತೆ. ನೀನ್ ಅಲ್ಲೋಗು, ನಾನು ಮೇಕಪ್ ಮಾಡ್ಕೊ ಬರ್ತೀನಿ. ಖುಷಿ ಇವಾಗ. ನನ್ನ ಹೆಸರೇನು ಬಬ್ರು? ನಿಂತ್ಕೊಂಡೆ. ಒಬ್ರು ಏನವ್ರ ಹೆಸರು? ಬಬ್ರು ನೀಟಾಗಿ ಹೇಳು, ನನ್ನ ಹೆಸರೇನು ಮಗನೇ? ಒಬ್ರು ಏನವ್ರ ಹೆಸರು? ಬಬ್ರು ನಾನು ಕೊಡ್ತೀನಿ, ನಿನಗೆ ಫೋನ್ ಕೊಡ್ತೀನಿ. ನನ್ನ ಹೆಸರು ಹೇಳು. ಆಯ್ತು, ಹಾಕ್ತೀನಿ ಬಾ. ಅದಕ್ಕೆ ಅವ್ರ ಹೆಸರು ಹೇಳು. ಬಬ್ರು ಲೂಸು. ಬಬ್ರು ಬಬ್ರು ಅವ್ರ ಹೆಸರು ಹೇಳು. ಅದಕ್ಕೆ ಅವ್ರ ಹೆಸರು ಹೇಳು. ಕೊಡ್ತಾರೆ. ಇನ್ನೊಂದ್ಸರಿ ಹೇಳಪ್ಪ. ಇನ್ನೊಂದು ನನ್ನ ಹೆಸರೇನು ಹೇಳು ಮಗನೇ? ಮೊಬೈಲ್ ಕೊಡ್ತಾರಂತೆ. ನಾನು ಮೊಬೈಲ್ ಕೊಡ್ತೀನಿ, ಹೇಳು ಮಗನೇ. ಇನ್ನೊಂದ್ಸರಿ ಹೇಳು. ನನ್ನ ಹೆಸರು ಹೇಳು. ನನ್ನ ಹೆಸರು ಹೇಳು ಮಗನೇ. ಇವಾಗ ಖುಷಿ ಮೇಲೆ ಏನೋ ಕಂಪ್ಲೇಂಟ್ ಹೇಳ್ತಾ ಇದ್ದಲ್ಲ, ಹೇಳು. ಏನೋ ಕರೆದ್ಬಿಟ್ಟು ನನ್ನ ಹೆಸರು ಒಂದ್ಸರಿ ನಿಂಗ್ಸಾ ಆಂಟಿ ಅಂದ. ನಿಕ್ಸಾ ನಿಕ್ಸಾ
ನಿಕ್ಸಾ ಆಂಟಿ ಅಂದ. ಓಕೆ ಇದು ನಿಂತ್ಕ ಆಂಟಿ. ನಿಂತ್ಕ ಆಂಟಿ. ಡೈಲಿ ಬ್ಲಾಗ್ ಹಾಕ್ತೀನಿ ಅಂತ ಏನೋ ಹೇಳ್ಬಿಟ್ಟಿದ್ದೀನಿ. ಆದರೆ ಫ್ರೈಡೇ ವ್ಲಾಗ್ ಮಾಡಿದ್ದು ಮತ್ತೆ ಯಾವತ್ತು ಗೊತ್ತಾ, ಸೋಮವಾರ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಅಯ್ಯೋ ಅಂದ್ಕೊಂಡು ಸರಿ ಇರು, ಅರ್ಧ ವ್ಲಾಗ್ ಮಾಡಿಬಿಟ್ಟಿದೆ, ಇನ್ನು ಅರ್ಧ ವ್ಲಾಗ್ ಮಾಡಿಲ್ಲ. ಫುಲ್ ಡೇ ವ್ಲಾಗ್ ಥರ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಮತ್ತು ಇನ್ನೂ ಕೆಮ್ಮು ಬೇರೆ ಇತ್ತು ಅಂತ ಹೇಳ್ತೀನಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಪಾಪ ನನಗೆ ಸುಮಾರು ಜನ ನಿಖಿತಾ ಹಾಸ್ಪಿಟಲಲ್ಲಿ, ಆಸ್ಟರ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಅವರು ವರ್ಕ್ ಮಾಡ್ತಾಯಿದ್ದಾರಂತೆ. ಇಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ, ಬನ್ನಿ ಚೆಕಪ್ ಮಾಡಿಸೋಣ ಅಂತೆಲ್ಲ ಹೇಳಿದರು. ನಾನು ಇಲ್ಲ, ಕಡಿಮೆ ಆಗಿದೆ ಇವಾಗ ಕೆಮ್ಮು, ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ನೀವೇನಾದ್ರು ಈ ವ್ಲಾಗ್ ನೋಡ್ತಾಯಿದ್ರೆ. ಮತ್ತು ಅದಕ್ಕೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಸೋಮಿರಲಿಲ್ವಲ್ಲ, ಸೋಮಿಲ್ಲ, ಬೇಜಾರು ಅನ್ನೋದು ಒಂದು ಕಡೆ ಇತ್ತು ಅಂತಾರೆ. ನಾನು ನನ್ನ ಮಗಳು ಆರಾಮಾಗಿ ಮನೇಲಿರೋಣ. ನಿಮ್ಮೆಲ್ರಿಗೂ ಹೇಳ್ತಾನೆ ಇರ್ತೀನಿ ನನಗೆ ಮನೇಲಿರೋದಂದರೆ ತುಂಬ ಇಷ್ಟ ಅಂತ ಹೇಳಿ. ಅದರಲ್ಲಿ ಯಾವುದಾದ್ರೂ ಒಂದಷ್ಟು ಫಿಲಮ್ಗಳನ್ನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇದ್ಬಿಟ್ರೆ ಇನ್ನೂ ಖುಷಿ. ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ಎಲ್ಲ ಖುಷಿಗೆ ಸ್ಕೂಲ್ ಬೇರೆ ಇರಲಿಲ್ವಾ, ನಾವೆಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ, ಮನೆಯಲ್ಲೇ ಸೆಟಲ್ ಆಗಿಬಿಟ್ಟಿದ್ವಿ. ನಾನು ಏನಾದ್ರು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಟಿ ವಿಲಿ ಇಲ್ಲ ಅಂತಂದರೆ ಎಲ್ಲಾದರೂ ಸಾಂಗ್ಸ್ ಓಡ್ತಾ ಇರಬೇಕು ಅಷ್ಟೇ. ಸಾಂಗ್ಸ್ ಓಡ್ತಾಯಿದ್ರೆ ನನಗೊಂಥರ ಖುಷಿ. ನನಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾಂಗ್ ಹಾಕಿದೆ. ಯಾವ್ದಾದ್ರು ಒಂದು ಫೀಲಿಂಗ್ ಸಾಂಗ್ ಹಾಕ್ಬಿಟ್ರೆ ಸಾಕು, ತಗೋ ಹೋಲ್ಸೇಲಲ್ಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಮತ್ತು ಈ ಸಾಂಗು ಅಷ್ಟೇ ನನಗೆ ಪರ್ಸ್ನಲಿ ತುಂಬ ಇಷ್ಟ. ನಮ್ಮ ಮಮ್ಮಿ ತೀರೋದ್ಮೇಲಂತೂ ಈ ಸಾಂಗ್ ಅಂತೂ ನನಗೆ ತುಂಬಾ ಮನಸ್ಸಿಗೆ ಒಂಥರ ನೋವು ಕೊಡೋ ಸಾಂಗ್ ಅಂತಲೇ ಹೇಳ್ಬೋದು. ಅದು ಯಾಕಂತಾರೆ ನಮಗೆ ಮಾಡಿಸ್ದಂಗೆ ನಮಗೋಸ್ಕಂದ್ರೆ ನಂತರ ಅಪ್ಪ ಅಮ್ಮ ಇಲ್ಲದೆ ಇರೋರಿಗೆ, ನಮ್ಮಂಥ ಹೆಣ್ಮಕ್ಳಿಗೇ ಇದನ್ನು ಡೆಡಿಕೇಟ್ ಮಾಡಿ ಬರೆದವ್ರೆ ಈ ಲಿರಿಕ್ಸ್ನ ಅಂತಲೇ ನನಗೆ ಫೀಲ್ ಆಗುತ್ತೆ. ಸೊ ಸುಮಾರು ಜನ ನಂತರ ಇರೋ ಹೆಣ್ಮಕ್ಳು ಹೌದಾ ಅಲ್ವಾ ಹೇಳ್ಬಿಡಿ ನೋಡೋಣ. ಅದು ಒಂದಷ್ಟು ಬೇಜಾರಾಗ್ತಾಯಿತ್ತು. ಮಾಡ್ತಾ ಹಂಗೆ ಒಂದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟು ಸೋಫಾ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಇದು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಸೋಮ್ಗೆ ಹುಷಾರಿಲ್ಲ ಬೇರೆ, ಸೊ ಅವ್ರ ಆಫೀಸ್ಗೆ ಹೋಗಿಲ್ಲ, ಯಾಕೆ ಅಂತ ಹೇಳ್ತೀನಿ. ಸೊ ಆದ್ದರಿಂದ ಸ್ವಲ್ಪ ಮತ್ತೆ ಮನೆಯಲ್ಲಿ ಗಂಡಸರಿದ್ರೆ ಗೊತ್ತಲ್ಲ, ನಮಗೆ ಕೆಲಸನೇ ಸಾಗೋದಿಲ್ಲ, ಹಂಗಾಗ್ತಾಯಿತ್ತು. ಇನ್ನು ಇದು ಒರೆಸ್ಬೇಕಾದ್ರೆ ನನಗೆ ಈ ರೋಲ್ ಜ್ಞಾಪಕ ಬಂತು. ಅದ್ರ ಬಗ್ಗೆ ನಿಮ್ಗೆ ಹಂಗೇ ಹೇಳೋಣ, ನಾನು ಇತ್ತೀಚೆಗೆ ಗ್ಯಾಸ್ ಎಲ್ಲ ಯಾವುದ್ರಲ್ಲಿ ಒರೆಸ್ತೀನಿ ಅಂತ ಹೇಳ್ತಾ ಇದ್ದೆ. ಫ್ರೆಂಡ್ಸ್, ಇವಾಗ ಇದು ಒಂದೇ ಅಲ್ಲ, ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ವಾ, ಇದು ಈ ಥರ ಕ್ಲಾತ್ ಒಂಥರ ಇದು ಹೆಂಗೆ ಅಂದರೆ, ಈ ಕ್ಲಾತ್ ಹೇಗಿದೆ ಅಂತಂದರೆ, ಈ ಬ್ಯಾಂಬೂನಲ್ಲಿ ಪೇಪರ್ ಮಾಡ್ತಾರೆ ಗೊತ್ತಾ, ಆ ಥರ ಪೇಪರು ಇರೋ ಥರ ಇದೆ ಇದು ಕ್ಲಾತ್. ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಆ ಥರ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದು ಒಂದೇ ಅಲ್ಲ, ಇನ್ನೊಂದು ತರಿಸಿದ್ದೀನಿ ನಾನು, ಈ ಥರ ರೋಲು ಇಲ್ಲಿ ನೋಡಿ, ಇದೂ ಅಷ್ಟೇ. ಸೊ ಎರಡಿದೆ ಆ ಥರ. ಒಂದು ಇದನ್ನು ಯೂಸ್ ಮಾಡ್ತೀನಿ, ಅಂದರೆ ಆ ಬಟ್ಟೆ ಹಳೆಯದಾಗಿದೆ ಅಂತಲೂ. ನಾನು ಯೂಶಲಿ ತುಂಬ ವರ್ಷಗಳಿಂದ ಮೈಕ್ರೋಫೈಬರ್ ಕ್ಲಾತ್ನೇ ಯೂಸ್ ಮಾಡೋದು. ಫುಲ್ಲು ಏನು ಇದು ಯೂಸ್ ಮಾಡೋಕ್ಕೇನು ಕಂಪ್ಲೀಟಾಗಿ ಮನೆ ಒರೆಸೋದಾಗಲಿ ಮತ್ತು ಇದನ್ನು ಯೂಸ್ ಮಾಡೋದಾಗಲಿ, ಅಂದರೆ ಗ್ಯಾಸ್ ಕಟ್ಟೆ ಆಗಲಿ ಎಲ್ಲ ಒರೆಸೋದಕ್ಕೆ. ಸೊ ಇದು ನನಗೆ ಇದು ಬಿಕೋನಲ್ಲೇನೋ ಬರ್ತಾಯಿತ್ತು, ನಾನು ನೋಡ್ತಾ ಇರ್ಬೇಕಾದ್ರೆ ಅದ್ರಿಗಿನ್ನ ಇದು ಇನ್ನೂ ಚೆನ್ನಾಗಿದೆ. ಅದು ತುಂಬ ಚಿಕ್ಕದು ಫೀಲ್ ಆಯಿತು. ಇದೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಬಟ್ಟೆ, ಇಲ್ಲಿ ನೋಡಿ ಈ ಥರ. ಆಮೇಲೆ ಇನ್ನು ಕೌಂಟ್ ಕೂಡ ಅದು ಎಷ್ಟು ತುಂಬ ಇದೆ, ಪೇಪರ್ಸ್ಗಳು ಈ ಥರ ಇತ್ತು ಬಟ್ಟೆ. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಯಾವುದು ಬ್ರ್ಯಾಂಡ್ ಅಂತ ಮಾತ್ರ ಗೊತ್ತಿಲ್ಲ, ತಂದು ತುಂಬ ದಿನ ಆಯಿತು. ಇವು ಒರೆಸ್ತಿದ್ನಲ್ವಾ, ಸೊ ಅವಾಗ ಜ್ಞಾಪಕ ಬಂತು. ಎಷ್ಟೊಂದು ಸರಿ ನಾವು ಕಿಚನ್ನ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಕೆಲವೊಂದು ಬಟ್ಟೆಗಳೆಲ್ಲ ಗಲೀಜಾಗಿರುತ್ತೆ. ನಿಜವಲ್ಲ ಅದನ್ನೆಲ್ಲ ಯೂಸ್ ಮಾಡಬಾರ್ದು. ನಾವು ಅದನ್ನು ತೆಗೆದು ಬಿಸಾಕ್ಬಿಟ್ಟು ಕಸ್ಕಿ ಅದನ್ನು ಯೂಸ್ ಮಾಡ್ತಾನೆ ಇರ್ತೀವಲ್ಲ, ಹಂಗೆ ಮಾಡಬಾರ್ದು. ಅದಕ್ಕೆ ಇದೊಂದು ಯೂಸ್ ಮಾಡಿ, ಆಮೇಲೆ ನೆಕ್ಸ್ಟು ಮೈಕ್ರೋಫೈಬರ್ ಕ್ಲಾತಲ್ಲಿ ನೋಡ್ತಾ ಇರಬೇಕಾದ್ರೆ ನಾನು ಅದೇ ಥರ ಮೈಕ್ರೋಫೈಬರ್ ಕ್ಲಾತ್ ಇದೆಯಾ ಅಂತ ನಮಗೆ ನನಗೆ ಇದು ಸಿಕ್ಕಿದ್ದು. ಇದು ಅಷ್ಟೇ ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲ ಒರೆಸ್ಬೋದು, ನಿಮ್ಮ ಮಿರರ್ ಆಗಲಿ, ಆಮೇಲೆ ಈ ಥರ ಫ್ರಿಡ್ಜ್ಗಳಾಗಲಿ ನೋಡಿ, ಈ ಥರ ಫ್ರಿಡ್ಜ್ ಎಲ್ಲ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ಸೊ ಟಿ ವಿ ಕ್ಲೀನ್ ಮಾಡ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಅದೇ ನೀವು ದೇವ್ರ ಸಾಮಾನು ಏನಾದರೂ ತೊಳಿತೀರಿ, ದೇವ್ರು ಕ್ಲೀನ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಯೂಸ್ ಮಾಡ್ಕೊಬೋದು. ಸೊ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಏನು 100 ಇರಬೇಕೇನು ಮೋಸ್ಟ್ಲಿ ಗೊತ್ತಿಲ್ಲ. ನಾನು ಇದುವರೆಗೆ ಏನೋ ಒಂದು 10 ಯೂಸ್ ಮಾಡಿದ್ದೀನಿ, ಚೆನ್ನಾಗೇನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಇದನ್ನು ತುಂಬ ನೋಡೋಣ, ಲಿಂಕ್ ಇದ್ದರೆ ನಾನು, ಅಂದರೆ ನನಗೂ ಗೊತ್ತಿಲ್ಲ, ತುಂಬ ದಿನ ಆಯಿತು, ಆಗಲೇ ತಿಂಗಳಾಯಿತು ಅನಿಸುತ್ತೆ ನಾನು ಇದನ್ನು
ಏನು ಶಾಪಿಂಗ್ ಮಾಡಿ ಇತ್ತು ಅಂತಂದರೆ ಲಿಂಕ್ ಯಾರು ಸಿಕ್ಕಿದ್ರೆ ಹಾಕ್ತೀನಿ ಫ್ರೆಂಡ್ಸ್. ಆದರೂ ನೀವು ಸರ್ಚ್ ಮಾಡ್ಕೊಳ್ಳಿ ಬೇಕಿದ್ರೆ, ಈ ಥರ ಏನಾದ್ರು ಇತ್ತು ಅಂತಂದರೆ ಸರ್ಚ್ ಮಾಡ್ಕೊಳ್ಳಿ. ಏನಾದರೂ ಲಿಂಕ್ ಇತ್ತು ಅಂತಂದರೆ ನಾನು ಬೇಕಿದ್ರೆ ಹಾಕ್ತೀನಿ. ಇನ್ನು ಕೆಲಸ ಇದೆ ತುಂಬಾ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ಆಗಲಿಲ್ಲ, ಸ್ವಲ್ಪ ಏನು ತಲೆನೋವು ಹೆಡ್ಡೇಕ್ ಬೆಳಗ್ಗೆನೇ ನಂಗೆ ಶುರು ಆಗೋಯ್ತು. ಅದಲ್ದಲ್ಲೇ ಸೋಮ್ಗೂ ಕೂಡ ಇವತ್ತು ಅವರು, ನಾನು 2 ದಿನ ವ್ಲಾಗ್ ಮಾಡಿಲ್ಲ. ನಾನು ಶುಕ್ರವಾರ ವ್ಲಾಗ್ ಮಾಡಿದ್ದಕ್ಕೆ ಶನಿವಾರ ಮಾಡಿಲ್ಲ ವ್ಲಾಗು, ಭಾನುವಾರ ಮಾಡಿಲ್ಲ. ಶುಕ್ರವಾರ ಅಮ್ಮನ ಕರ್ಕೊಂಡು ಬಂದರು ಹಾಸ್ಪಿಟ್ಲಿಂದ. ಅಲ್ಲಿಂದ ಸೋಮ್ ಹಾಗೇನೆ ಕರ್ಕೊಂಡು ಹೋಗ್ಬಿಟ್ರು ನಾಗಮಂಗ್ಲಕ್ಕೆ. ಅಲ್ಲಿಂದ ಬಂದಮೇಲೆ ಭಾನುವಾರ ಬಂದಿದ್ದು ಸೋಮು ಮಧ್ಯಾಹ್ನ. ಸೊ ಬಂದಾದ್ಮೇಲೆ ಮತ್ತೆ ಎಲ್ಲೂ ವ್ಲಾಗ್ ಮಾಡಿಲ್ಲ. ಇವತ್ತು ಸೋಮವಾರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೆ ಸೋಮ್ಗೆ ಬೆಳಗ್ಗೆನೇ ಸಿಕ್ಕಾಬಿಟ್ಟೆ ಲೂಸ್ ಮೋಷನ್ನು ಅಂತ ಹೇಳಿ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಆಮೇಲೆ ಲಾಸ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಬಂದರು. ಸೊ ಅದಕ್ಕೆ ನಂಗೆ ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೆಂಗೆ ಗೊತ್ತಿಲ್ಲ, ನನಗೆ ಅದಾಗ್ತಿದ್ದಂಗೆ ನನಗೆ ತಲೆನೋವು ಶುರು ಆಗ್ಬಿಡ್ತು. ಸೊ ಅದಕ್ಕೆ ಇವಾಗ ಸಂಜೆ ಮೇಲೆ ಒಂಚೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೆ. ಸ್ವಲ್ಪ ಆರ್ಡರ್ಸ್ ಸಿಗೋದೆಲ್ಲ ಮಾಡ್ಕೊಂಡು ನಿಧಾನಕ್ಕೆ, ಅಂದರೆ ಯಾರೇ ನನಗೆ ಫೋರ್ಸ್ ಮಾಡೋರಿಲ್ಲ, ನೀವು ಬೇಗ ಮಾಡಬೇಕು ಬಿಡಬೇಕು ಅಂತ. ನನಗೆ ಹೆಂಗೆ ಅನಿಸುತ್ತೆ, ನನಗೆ ಯಾವಾಗ ಮಾಡಬೇಕಂತ ಅನಿಸುತ್ತೆ ಅವಾಗ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಏನು ಮೇಡಮ್, ಏನು ಹೇಳಿ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಮೇಡಮ್ ಇವತ್ತು? ABCD ಹೇಳಿದ್ರಂತೆ ಖುಷಿ ಅಮ್ಮ ಇವತ್ತು. ಸೊ ಹಾಗೆ ಪಾತ್ರೆ ಒಂದು ಸ್ವಲ್ಪ ಇದೆ, ಬೆಳಗ್ಗೆ ಎಲ್ಲ ತೊಳೆದಿದ್ದೆ. ಮತ್ತೆ ಇವಾಗ ಒಂಚೂರು ಗಲೀಜಾಗಿದೆ, ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪಟ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಸೋಫಾ ಕವರ್ ಹಾಕೋದು ಎಲ್ಲ ಹಾಕಿ. ಅಮ್ಮ ವೈರಲ್ಲಿ ಮನೆ ಖುಷಿ ನೋವಾಗುತ್ತೆ. ಸೋಮವಾರದ್ದು ಒಂದು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು, ಅದೊಂದು ಚೇಂಜ್ ಮಾಡಿ ಕಂಪ್ಲೀಟ್ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಇದೇನಂತಂದರೆ ಮಿರರ್ ಒರೆಸ್ಬೋದು, ಇನ್ಸ್ಟೆಂಟಾಗಿ ಸಖತ್ತಾಗಿದೆ ಈ ಕ್ಲಾತ್ ಮಾತ್ರ. ನಾನು ಮೊದಲು ಇರೋ ಒಂದು ಬಟ್ಟೆನೇ ಇಟ್ಕೊಂಡು ಅದನ್ನೇ ರುಬ್ತಾಯಿದ್ದೆ ತಿಂಗಳಾನ್ಗಟ್ಲೆ. ಇವಾಗ ಹಂಗಿಲ್ಲ, ಏನಾದ್ರು ಅದು ಹೆವಿ ಗಲೀಜಾಯ್ತಂತ ತೆಗೆದು ಡಸ್ಟ್ಬಿನ್ ಬಿಸಾಕೋ, ಬೇರೆದು ಯೂಸ್ ಮಾಡು, ಆ ಥರ ಸೂಪರಾಗಿರುತ್ತೆ. ನನಗೂ ಅದು ಇಟ್ಕೊಂಡು ಕಸಕ್ಬೇಕು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ, ಆ ಥರ ಎಲ್ಲ ಏನು ಸೀನೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ನಂಗೆ ಪರ್ಸ್ನಲ್ ತುಂಬ ಇಷ್ಟ. ಅದನ್ನ ಹೇಳ್ದಂಗೆ ಏನೋ ಲಿಂಕ್ ಇದ್ದರೆ ಕೊಡ್ತೀನಿ, ನೋಡೋಣ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ಪಾತ್ರೆಗಳು ಒಂದಷ್ಟಿದ್ವು, ಫಸ್ಟೇ ಕಂಪ್ಲೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಿಚನ್ ಯುಟಿಲಿಟಿಗೆ ಹೋಗ್ತೀನಿ ನಾನು. ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದು. ಈ ಬಟ್ಟೆ ಹೆಂಗೆ ಗೊತ್ತಾ, ಹಿಂಗೆಲ್ಲ ವಾಶ್ ಮಾಡಿದ್ಮೇಲೆ ನೀಟಾಗಿ ಹಂಗೆ ಒಣಗಾಕ್ಬಿಟ್ರೆ ಅಷ್ಟೇನೆ ಆರಾಮಾಗಿ ನೆಕ್ಸ್ಟ್ ಬೇಕಾದ್ರೆ ಎಲ್ಲರೂ ನೀವು ಗ್ಲಾಸ್ಗಳು ಒರೆಸ್ಬೋದು, ಮತ್ತು ಸ್ಟವ್ ಆಗಿರ್ಬೋದು, ಎಲ್ಲ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಷ್ಟು ಪಾತ್ರೆಗಳಿದ್ದು ಪಟ ಅಂತ ತೊಳ್ದಾಕ. ಮತ್ತು ನಂಗೆ ಸುಸ್ತಾಗ್ತಾಯಿತ್ತು ಯಾಕೋ. ಅಯ್ಯೋ ಹೋಗೊಂದು ಸ್ವಲ್ಪ ಹೊತ್ತು ಸೋಮ್ ಮಲ್ಕೊಂಡ್ರಕ್ಕೆ ನನಗೂ ಕೂಡ ಹೋಗ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಇರು, ಯಾಕೋ ಒಂಥರ ಸುಸ್ತಾದಂಗೆ ಐತೈತಲ್ಲ ಅಂತ ಅನಿಸುತ್ತೆ. ಆಮೇಲೆ ಮತ್ತೆ ಅಯ್ಯಪ್ಪ ಇಲ್ಲ ಟೈಮ್ ಆಗಿಬಿಟ್ರೆ ಆಮೇಲೆ ಇರು ಇದು ತೊಳ್ಬಿಡೋಣ ಅದು ಮಾಡಿಬಿಡೋಣ ಅಂತ. ಮತ್ತು ಬಟ್ಟೆಗಳು ಬೇರೆ ಒಂದು ರಾಶಿ ಇದ್ವು ಒಣಗಾಕಿದ್ದು, ಅದನ್ನು ಏನು ಫೋಲ್ಡ್ ಮಾಡಿ ಇಟ್ಟಿರಲಿಲ್ಲ. 2-3 ದಿನದ ಬಟ್ಟೆ ಎಲ್ಲ ಸ್ಟಾಕ್ ಹಂಗೆ ಇತ್ತು. ಆಮೇಲೆ ಹೊಸ ಮನೆ ಹತ್ರ ಹೋಗಿದ್ರು, ಹಂಗೆ ಬರ್ತಾ ಅವ್ರಿಗೆ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಬಾಳೆಹಣ್ಣು ಮತ್ತು ಸೌತೆಕಾಯಿ ಎಲ್ಲ ತಂದರು. ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಬಿಡೋಣ ಅಂದ್ಕೊಂಡೆ. ಮನೆ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ, ಅಷ್ಟರಲ್ಲೇ ಒಂದು ಸ್ವಲ್ಪ ಸುಸ್ತು ಜಾಸ್ತಿ ಆದಂಗೆ ಆಗೋಯ್ತು. ಮತ್ತೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆಮೇಲೆ ಮತ್ತೆ ಬಂದೆ, ಇನ್ನು ಅರ್ಧ ಗುಡಿಸಿರ್ಲಿಲ್ಲ, ಅಂದರೆ ಇನ್ನು ಇಲ್ಲಿವರೆಗೂ ಲಿವಿಂಗ್ ಏರಿಯಾವರೆಗೂ ಗುಡಿಸಿದ್ದೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬಂದು ಲಿವಿಂಗ್ ಏರಿಯಾ ಒಂದು ರೂಮ್ ಗುಡಿಸಿದ್ದೆ ಅಷ್ಟೇ, ಮತ್ತು ಇನ್ನು 2 ರೂಮ್ ಗುಡಿಸಿಲ್ಲ. ಮತ್ತೆ ಹೋಗಿ ಮಲ್ಕೊಂಡೆ, ಆಗ್ತಾಯಿಲ್ಲ ನನಗೆ ಅಂತಲೇ ಹಿಂಗಾಗ್ತಾಯಿತ್ತು ಇವತ್ತು. ನಾನು ಆಮೇಲೆ ಅಯ್ಯೋ ಇರಲಿ ಬಿಡು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅನ್ನೋದು ಒಂದು ಕಡೆ ಇತ್ತು. ಆಮೇಲೆ ಆದರೂ ಅಯ್ಯೋ ಎಷ್ಟೊತ್ತಂತ ಹಿಂಗೆ ಕೂತ್ಕೊಂಡಿರೋದು, ಸಂಜೆ ಹೊತ್ತಾಗ್ತಾ ಬಂತು ಹಿಂಗೆ ಇರೋದಾ ಅನ್ನೋ ಥರ ಇನ್ನೊಂದು ಥರ ಅಂತ ಅನ್ನಿಸ್ತಾಯಿತ್ತು. ಹೆಂಗೆ ಅಂದರೆ ಇವತ್ತು ನಾನು ಡೀಪಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ನಾಡಿದ್ದು ನನಗೆ ಟೆನ್ಷನ್ನೇ ಇರೋದಿಲ್ಲ. ಯಾವಾಗಲೂ ಹಂಗೇನೆ. ಅಂದರೆ ಸೋಮವಾರ ಮನೆ ಕ್ಲೀನ್ ಮಾಡಿದ್ರೆ ಮಂಗಳವಾರ ಬೆಳಗ್ಗೆ ಒಂದು ನನಗೇನು ಟೆನ್ಷನ್ನೇ ಇರಲ್ಲ. ಪಟ ಅಂತ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ. ಹಿಂಗಾಗುತ್ತೆ. ಇನ್ನು ಬುಧವಾರನೂ ಅಷ್ಟೇನೆ, ಹಂಗೆ ಬೇಗ ಎಲ್ಲ ಮುಗಿಸ್ಬಿಡ್ತೀನಿ. ಈ ಸೋಮವಾರ ಗುರುವಾರ ಮಾತ್ರ ನನಗೆ ಕೆಲಸ ಹೆವಿ ಅಂತ ಅನ್ಸೋದು. ಮತ್ತು ನಾನು ಸೋಮವಾರ ಗುರುವಾರ ಎಲ್ಲೇ ಆಗಲಿ ಹೊರಗಡೆ ಎಲ್ಲಾದರೂ ಹೋಗೋ ಥರ ಏನಾದ್ರು ಇದ್ದರೆ ಔಟ್ಸೈಡು ನಾನು ಪ್ಲ್ಯಾನ್ ಮಾಡೋದೇ ಇಲ್ಲ. ಯಾಕೆಂದರೆ ನನಗೆ ಎಲ್ಲ ಇಲ್ಲೇ ಆಗಿಬಿಡುತ್ತಲ್ಲ ಕೆಲಸ ಎಲ್ಲ. ಆದ್ದರಿಂದ ನಾನು ಎಲ್ಲೂ ಹೋಗಲ್ಲ ಯೂಶಲಿ. ಆ ದಿನ ಯಾವಾಗಲೂ ಅಷ್ಟೇ, ಫಸ್ಟಿಂದನೂ ಅಷ್ಟೇ, ತುಂಬ ಹೋಗಲೇಬೇಕು ಅನ್ನೋ ಥರ ಇದ್ದರೆ ಮಾತ್ರ ಹೋಗ್ತೀನಿ. ಅದಾದಮೇಲೆ ಪೂಜೆಗೆ ಎಲ್ಲ ಹೂವು ಎಲ್ಲ ಮುಡಿಸ್ದೆ. ನಿಖಿತಾ ನನಗೆ ಹೊಟ್ಟೆ ಹಸ್ವಾಗ್ತಾಯಿದೆ ಅಂದರೆ ಇಲ್ಲಿ ಬಂದುಬಿಟ್ಟು ಏನೋ ಒಂಚೂರು ಉಪ್ಸಾರು ಖಾರ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಸೊಪ್ಪು ಬೇಳೆ ಬೇಯಕ್ಕೆ ಹಾಕೋಣ ಕುಕ್ಕರ್ಗೆ ಅಂದ್ಕೊಂಡು ಇನ್ನೊಂದು ಕಡೆ ಸೊಪ್ಪು ಬೇಯಕೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ ಎಲ್ಲ ಅಡುಗೆನೇ ಮಾಡೋ ಥರ ಕಾಣಿಸ್ತಿದ್ದೀನಿ. ಅವಳಿಗೆ ಕೈಯಲ್ಲೇ ತಿನ್ನಿಸ್ಬೇಕು ನೋಡಿ ಫ್ರೆಂಡ್ಸ್.
ಕೈಯಲ್ಲೇ ತಿನ್ನಿಸ್ಬೇಕು ಅವಳಿಗೆ. ಬಟ್ಲಿಗೆ ಹಾಕಿದ್ರೆ ತಿನ್ನಲ್ಲ, ಎಲ್ಲ ಅಲ್ಲೇ ಇದೆ. ಮೇಡಮ್ ಯಾಕೋ ಮುನಿಸ್ಕೊಂಡವ್ರೆ. ಇವಾಗ ಸೊಂಗೆ ಅದೇ ಹೊಟ್ಟೆ ಹಸ್ವು ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ವಲ್ಪ ಬೇಗ ರಸಮ್ ಮಾಡು ಅಂತ ಹೇಳಿದ್ರು. ಸೊ ನಾನು ಉಪ್ಸಾರು ಮಾಡೋಣ ಅಂತೇಳಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಅದಕ್ಕೆ ಸೈಡ್ಸಿಗೆ ಏನಿಲ್ಲ ರಸಮ್ ಮಾಡಿದ್ರೆ, ಅದಕ್ಕೆ ಉಪ್ಸಾರು ಖಾರ ಮಾಡಿಬಿಡ್ತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕೊಬೋದು. ಸೊಪ್ಪೆ ರಸಕ್ಕೆ ನೋಡಿ ಸೊಪ್ಪೆ ರಸ ಬಸ್ತಿದ್ದೀನಿ, ಇಲ್ಲಿದೆ. ಸೊ ಉಪ್ಸಾರು ಕಡಾನು ರೆಡಿ ಆಯಿತು. ಘಮ ಘಮ ಉಪ್ಸಾರು. ಸಾರು ಮಾಡ್ತೀರಾ ನಿಖಿತಾ ಅಂತಿದ್ರಲ್ಲ, ನೋಡಿ ಉಪ್ಸಾರು ಮಾಡಿದ್ದೀನಿ ಇವತ್ತು. ಎಲ್ಲ ಸುಟ್ಪುಟ್ಟು ಮಾಡಿರೋದು ಇದು. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸುಟ್ಟಿ ಮಾಡಿರೋದು. ಇದು ರೆಡಿ ಆಯಿತು. ಬಿಸಿ ಬಿಸಿ ರೈಸ್ ರೆಡಿ ಆಯಿತು. ಪಲ್ಯಕ್ಕೆ ಒಂಚೂರು ಒಗ್ಗರಣೆ ಕೊಟ್ಬಿಟ್ರೆ ಪಲ್ಯನೂ ಆಗೋಯ್ತು. ಸೊ ಪಲ್ಯ ರೆಡಿ ಫ್ರೆಂಡ್ಸ್. ಅಷ್ಟೇ. ಸಪ್ಪೆ ರಸ ಎಷ್ಟು ಬೇಕಷ್ಟು ಸಪ್ಪೆ ರಸಕ್ಕೆ ಉಪ್ಸಾರು ಖಾರ ಎಷ್ಟು ಬೇಕಷ್ಟು ಲಿಮಿಟಲ್ಲಿ ಇದು ಮಾಡೋದು. ಇದು ಹೆಂಗೆ ಗೊತ್ತಾ, ರಸಮ್ ಮಾಡಿಬಿಟ್ರೆ ಜೀರಿಗೆ ಮೆಣಸು ಜಾಸ್ತಿ ಹಾಕ್ಬಿಟ್ಟಿರ್ತೀವಿ, ಸ್ಪೈಸಿ. ಅದೇನೋ ಕೂಡ ರೆಡಿ ಆಯಿತು. ಇನ್ನು ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ. ನಾವು ಇದು ನನಗೆ ಬಂದು ಸಂಜೆ ಆಗಲಿ 7 ಗಂಟೆ 7:30 ಆಗೋಯ್ತು. ಇವಾಗ ಪೂಜೆ ಮಾಡಬೇಕು ನಾನು. ಸೊ ಫಸ್ಟು ಏನಂದರೆ ಬೇಳೆ ಬೇಯಕಣ, ಸ್ವಲ್ಪ ಸೊಪ್ಪು ಬೇಯಕಣ ಅಂತ ಬಂದೆ. ಅಲ್ಲಿ ಬಂದ ಮೇಲೆ ಇದು ಮಾಡೋಣ ಅದು ಮಾಡೋಣ ಹಂಗೆ ಮಾಡೋಣ ಇದು ಮಾಡು ಅಡುಗೆನೇ ರೆಡಿ ಆಗಬೇಕು. ನನಗೆ ಅನ್ನಿಸ್ತು 10 ನಿಮಿಷ ಲೇಟ್ ಆದರೂ ಸರಿ ಸೊಂಗೆ ಫಸ್ಟ್ ಊಟಕ್ಕೆ ಕೊಟ್ಬಿಡೋಣ ಅಂತ ಹೇಳಿ. ಸೊ ಯಾಕಂದರೆ ಪಾಪ ಹೊಟ್ಟೆ ಎಲ್ಲ ಫುಲ್ ಕ್ಲೀನ್ ಆಗಿಬಿಡಿದೆ, ಹೊಟ್ಟೆ ಹಸ್ವಾಗ್ತಾ ಇದೆ ಅನ್ಸುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಇವಾಗ ನಾನು ಪೂಜೆ ಮಾಡ್ತೀನಿ. ಆಯಿತು, ಹೂವು ಎಲ್ಲ ಮುಗಿಸಾಯಿತು. ಸೊ ಹೊಸಲು ಒಂಚೂರು ಕ್ಲೀನ್ ಮಾಡಿಬಿಟ್ಟು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತೀನಿ. ಪೂಜೆ ಮಾಡಿಬಿಟ್ಟು ಇವತ್ತು ದೇವಸ್ಥಾನ ತೊಳಿಬೇಕಾಗಿತ್ತು. ಇವತ್ತು ನಾನು ಇಲ್ಲ ಆಗ್ತಾ ಇಲ್ಲ, ಟಯರ್ಡ್ ಥರ ಫೀಲ್ ಆಗ್ತಾ ಇದೆ. ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡಿದೆ ಸ್ವಲ್ಪ ಮನೆಯೆಲ್ಲ ಅಲ್ಲ, ಆದ್ದರಿಂದ ನನಗೆ ಸ್ವಲ್ಪ ಟಯರ್ಡ್ ಆಗ್ತಿರೋದ್ರಿಂದ ನೋಡೋಣ ಅಂತ ನೆಕ್ಸ್ಟ್ ನಾಳೆ ದಿನ ಕ್ಲೀನ್ ಮಾಡ್ಕೊಂಡು ಅಂದ್ಕೊಂಡು ನನಗೆ ಸುಮ್ಮನೆ ನೋಡಿ. ಪೂಜೆ ಮಾಡಿದಾಯಿತು. ಈಗ ಅತ್ತಿ ಇಟ್ಕೊಂಡಿದ್ದೀನಿ, ಆದರೂ ಜೋರಾಗೆ ಸೌಂಡ್ ಕೇಳಿಸ್ತೈತಿ ನನಗೆ. ಓಕೆ, ಇನ್ನು ಊಟ ಮಾಡಿಸ್ಬೇಕು. ಸೊ ಖುಷಿಮಾಗ ಊಟ ಮಾಡಿಸ್ಬೇಕು. ಅವಳು ಮಧ್ಯಾಹ್ನ ಬಂದು ಕರ್ಡ್ ರೈಸ್ ತಿಂದ್ಲು. ಅವರಪ್ಪ ಕರ್ಡ್ ರೈಸ್ ತಿನ್ನೋ ಟೈಮಲ್ಲಿ ನಾನು ಕರ್ಡ್ ರೈಸ್ ನಾನು ಊಟ ಕಲ್ಸ್ಕೊಂಬಂದರೆ ನಂಗೆ ಬಿಡ ನಾನು ನಮ್ಮ ಅಪ್ಪನ ಜೊತೆ ತಿಂತೀನಿ ಅಂತ ಕರ್ಡ್ ರೈಸ್ ಒಂದು 4 ಸ್ಪೂನ್ ತಿಂದ್ಲು ಅಷ್ಟೇನೆ. ಅದು ಬಿಟ್ಟರೆ ಊಟ ಮಾಡಿಲ್ಲ. ಹಂಗ್ರಿ ಅಮ್ಮ ಹಂಗ್ರಿ ಅಂತಲೇ ಐತೆ. ಅದಕ್ಕೆ ಸ್ವಲ್ಪ ಇದು ಮಾಡಿದ್ದು, ಒಂದು ಸ್ವಲ್ಪ ರಸಮ್ಮು ಜೀರಿಗೆ ಮೆಣಸು ಕಮ್ಮಂತದೆ ಬಾಯಿಗೆ ತಿಂತಾಯಿದ್ರೆ ಚೆಂದ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡಿದ್ದು. ಸೊ ನೋಡಿ ಹಿಂಗಿತ್ತು. ಅಂದರೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಹೆಲ್ತ್ ಕೈ ಕೊಟ್ಬಿಡುತ್ತೆ ಅಷ್ಟೇನೇನೆ. ಸೊ ಸಿಗೋಣ ಮತ್ತೆ ವ್ಲಾಗ್. ನಾಳೆ ವ್ಲಾಗ್ನ ನಾನು ಮಾಡ್ತೀನಿ ಖಂಡಿತ. ನಾಳೆ ವ್ಲಾಗ್ ಮತ್ತೆ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಸೊ ಇವತ್ತಿನ ವ್ಲಾಗ್, ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಏನಾದರೂ ವ್ಲಾಗ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ನೋಡಿ ನನ್ನ ಮೇಡಮ್ ಕಾಲು ಹಾಕೊಂಡು ಇಷ್ಟೊತ್ತು ಪಾಪ ರೀಲ್ ಮಾಡಿದ್ರು ಸಿಕ್ಕಾಬಟ್ಟೆ. ಮೊನ್ನೆ ರೀಲ್ ಮಾಡೋದು ಅದು ಅಂತ ಏನೋ ಡ್ಯಾನ್ಸ್ ಎಲ್ಲ ತೋರಿಸ್ಕೊಟ್ಬಿಟ್ಟಿದ್ದಾಳೆ. ಸೊ ನಾನು ಅದು ಹಾಕೊಂತೀನಿ. ಸೊ ಬೇಡ, ಸೊ ಬೇಡ, ಮಧ್ಯಾಹ್ನ ಮಾಡಿದ್ದನ್ನ. ಓಕೆ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ 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 ಮಾಡು ಕುಸು. ಬಾಯ್ ಬಾಯ್.